ಎಂದೆಂದಿಗೂ ನಗುವಲ್ಲೇ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಕೈ ಹಾಕಿದ್ದರು ನಾನು ಬಿಣಿಯಲ್ಲಿ ಬೆಗೆದುಕೊ ನೀನು. ಸೊ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ವಿಡಿಯೋ, ಆ ಥರ ಬರ್ತಡೇ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದ್ರೆ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಈ ಪ್ರಾಜೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಲಿಂಕ್ನು ಹಾಕಿರ್ತೀನಿ, ಅಲ್ಲೇನು ಈ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಟೆಲಿಗ್ರಾಮ್ನು ಜಾಯ್ನ್ ಆಗಿ ನೀವು. ಆಮೇಲೆ ನಿಮಗೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ನ ತಗೊಂಡು ಹೇಗೆ ಎಡಿಟ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಅಲ್ಲಿ ಕೆಳಗಡೆಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆ. ಯಾರಾದ್ರೂ ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ನಾನು ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ. ಮತ್ತೆ ಒಂದು ಲೈಕ್ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ, ಮತ್ತೆ ನಿಮ್ಗೆ ಹೇಗೆ ತಿಳಿದಿದೆಯಾ ಇಲ್ವಾ ವಿಡಿಯೋ ಎಡಿಟಿಂಗ್ ಅಂತ ನಮ್ಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಮತ್ತು ಲೈಕ್ ಮಾಡಿದ್ರೆ ಮುಂದಿನ ವಿಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ. ನೀವು ಕೊಡುವಂತ ಲೈಕ್ಗೆ ಯಾವುದೇ ತರಹದ ದುಡ್ಡು ಕಟ್ಟುವುದು ಆಗಿರೋದಿಲ್ಲ, ಫ್ರೀ ಆಗಿರುತ್ತೆ. ಒಂದು ಲೈಕ್ ಕೊಡಿರಿ. ಬನ್ನಿ, ಆಯ್ತಾ? ಲೈಕ್ ನೋಡಿ ವಿಡಿಯೋ ಶುರು ಮಾಡೋಣ. ಮೇಲ್ಗಡೆಗೆ ಸ್ಟಾರ್ಟಿಂಗ್ ಇಂದ ಇವಾಗ ಡೇಟ್ ಇದೆ, ಡೇಟ್ ನ ಚೇಂಜ್ ಮಾಡ್ಕೋಣ. ಡೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3/12/2025 ಅಂತಿದೆ. ನೀವು ಯಾವ ಡೇಟ್ ಇರುತ್ತೆ ನಿಮ್ ಡೇಟ್, ಆ ಡೇಟ್ ನ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಕಲರ್ ಅಂತ ಇದೆ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂತ ಕಲರ್ ನ ಇಲ್ಲಿ ಚೂಸ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಬೇಕಾಗಿರುವಂತ ಫಾಂಟ್ ಗಳನ್ನು ನಾನು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಫಾಂಟ್ ಗಳನ್ನು ಆಡ್ ಮಾಡ್ಕೊಳ್ಳಿ. ಮತ್ತೆ ಈ ಫಾಂಟ್ ಆಡ್ ಮಾಡೋದು ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಈ ವಿಡಿಯೋ ಫುಲ್ ನೋಡಿದ ಮೇಲೆ ಆ ವಿಡಿಯೋ ನೋಡಿ, ಆಮೇಲೆ ನಿಮ್ಗೆ ಫಾಂಟ್ ಗಳು ಆಡ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಸಿಕ್ಕಂಗಾಗುತ್ತೆ. ನೋಡಿ, ಈ ತರ ಜನ್ಮದಿನದ ಶುಭಾಶಯಗಳು ಅಂತ ಅಷ್ಟೇ ಇದೆ, ಅದನ್ನ ಅಷ್ಟೇ ಬಿಟ್ಬಿಡಿ. ಕೆಳಗಡೆ ಬಂದ್ರೆ ಇದನ್ನು ಅಷ್ಟೇ ಬಿಟ್ಬಿಡಿ. ಇಲ್ಲಿ ಹೆಸರಿದೆ, ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಇರೋ ಹೆಸರನ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಇಲ್ಲಿ ಗೂಗಲ್ ಅಲ್ಲಿ ಬಂದ್ಬಿಟ್ಟು SANKA ಸಂಕ ಅಂತ ಹೊಡೀರಿ. ಸಂಕ ಅಂತ ಹೊಡೆದ್ರೆ ನೋಡಿ, ಇಲ್ಲಿ ಈ ತರ ನಮ್ಗೆ ಕನ್ನಡದಲ್ಲಿ ಲೆಫ್ಟ್ ಸೈಡ್ ಗೆ ಕನ್ನಡದಲ್ಲಿ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀವು ಕೀಬೋರ್ಡ್ ಅಲ್ಲಿ ಹೋಗ್ಬಿಟ್ಟು ಕನ್ನಡ ಇಟ್ಕೊಳ್ಳಿ. ನೋಡಿ, ಇವಾಗ ನನ್ನ ನೇಮ್ ನ ಹಾಕ್ತಾ ಇದ್ದೀನಿ. ನೋಡಿ, ಕನ್ನಡದಲ್ಲೇ ಬರ್ಕೊಳ್ಳಿ ಇದನ್ನ. ನೋಡಿ, ಒಂದು ದೊಡ್ಡ ಮನಿ ಅಂತ ನಾನು ಹಾಕ್ತಾ ಇದೀನಿ. ಇಲ್ಲಿ ಕೆಳಗಡೆಗೆ ಸೈಡ್ ಅಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಆ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೋಡ್ ಕನ್ವರ್ಟ್ ಆಗುತ್ತೆ. ನಾವು ಕನ್ನಡದಲ್ಲಿ ಬರ್ದಿರ್ತೀವಲ್ವಾ, ಆ ಕೋಡ್ ಕನ್ವರ್ಟ್ ಆಗುತ್ತೆ. ಕೋಡ್ ನ ಕಾಪಿ ಮಾಡ್ಕೋಬೇಕಾಗುತ್ತೆ, ಫುಲ್ ಎಲ್ಲಾನು ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ ಗೆ ಬಂದು ಇಲ್ಲಿ ನಾವು ಡಿಲೀಟ್ ಮಾಡಿರ್ತೀವಲ್ವಾ ಟೆಕ್ಸ್ಟ್, ಆ ಟೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಆಡ್ ಮಾಡ್ಬೇಕಾಗುತ್ತೆ. ಆಡ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಆ ಕಡೆ ಈ ಕಡೆ ಏನಾದ್ರು ಒಂದ್ ಸ್ವಲ್ಪ ಹೋಗಿದ್ರೆ ಮೇಲ್ಗಡೆ ಕೆಳಗಡೆ ಒಂದ್ ಸ್ವಲ್ಪ ನೇಮ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ನೇಮ್ ಅಡ್ಜಸ್ಟ್ ಮಾಡಕ್ಕೆ ನಿಮ್ಗೆ ಅಲ್ಲಿ ಮ್ಯಾನುವಲ್ ಅಲ್ಲೇ ಅಡ್ಜಸ್ಟ್ ಮಾಡಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಅಂತಿದೆ, ಇದು ಸ್ಟಾರ್ಟಿಂಗ್ ಮೊದಲ ಇದ್ರ ಮೇಲೆನೆ ಇಟ್ಕೊಂಡು ನೋಡಿ, ಈ ತರ ಮೇಲ್ಗಡೆ ಕೆಳಗಡೆಗೆ ಇಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಮುಂದೆ ಮೇಲೆ ಕೆಳಗೆ ಇಲ್ಲಿ ನಿಮ್ಗೆ ಮೂವ್ ಆಗುತ್ತೆ. ಮತ್ತೆ ಕೆಳಗಡೆ ಅದು ಒಂದ್ ಸ್ವಲ್ಪ ಏನಾದ್ರು ನೀವು ಈ ತರ ಕ್ರಾಸ್ ಅಲ್ಲಿ ಏನಾದ್ರು ಇಟ್ಕೋತೀನಿ ಅಂತಂದ್ರೆ ಆ ತರನು ಇಟ್ಕೋಬಹುದು. ಮತ್ತೆ ಇನ್ನೊಂದು ಥರ್ಡ್ ಆಪ್ಷನ್ ಜೂಮು. ಇದು ನೋಡಿ, ರೈಟ್ ಇಂದ ಲೆಫ್ಟ್ ಗೆ ತಗೊಂಡ್ರೆ ಜೂಮ್ ಇನ್ ಆಗುತ್ತೆ, ಮತ್ತೆ ಲೆಫ್ಟ್ ಇಂದ ರೈಟ್ ಗೆ ತಗೊಂಡ್ರೆ ಜೂಮ್ ಔಟ್ ಆಗುತ್ತೆ. ನೀವು ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಾ ಆ ತರ ಅಡ್ಜಸ್ಟ್ಮೆಂಟ್ ನ ನೀವು ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಏನು ಅಭಿಮಾನಿಗಳ ಒಡೆಯ ಅಂತಿದೆ, ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ಕೆಳಗಡೆ ಇದೆ, ಅದನ್ನ ಬೇಕಾದ್ರೂ ನೀವು ಡಿಲೀಟ್ ಮಾಡ್ಕೊಂಡು ಏನ್ ಬೇಕಾದ್ರೂ ಬರ್ಕೋಬಹುದು. ಸಂಕನ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಬರ್ಕೋಬೇಕಾಗುತ್ತೆ. ಅಲ್ಲಿ ಕೋಡ್ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟಾದ್ಮೇಲೆ ಕೆಳಗಡೆ ಬರ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ವೈಟ್ ಎಫೆಕ್ಟ್ ಇದೆ, ಎಫೆಕ್ಟ್ ನ ಐಡ್ ಮಾಡ್ಕೊಳ್ಳಿ. ಐಡ್ ಮಾಡ್ಕೊಂಡು ನಾನು ವಿಡಿಯೋ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ಐಡ್ ಮಾಡ್ಬೇಕಾಗುತ್ತೆ. ಈ ಫೋಟೋ ಆಡ್ ಮಾಡಿದ್ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ನಾನು ಇವಾಗ ಫೋಟೋನ ಅವ್ರ ಫೋಟೋನ ಆಡ್ ಮಾಡಿದೀನಿ, ನನ್ನ ನೇಮ್ ನ ಹಾಕಿದೀನಿ, ಸುಮ್ನೆ ನಿಮ್ಗೆ ಡೆಮೋ ತೋರಿಸೋದಕ್ಕೋಸ್ಕರ. ನೋಡಿ, ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಹಿಂಗೆ ಕೆಳಗಡೆಗೆ ಒಂದ್ ಸ್ವಲ್ಪ ತಗೊಂಡ್ ಬನ್ನಿ. ಇಲ್ಲಿ ಒಂದ್ ಸ್ವಲ್ಪ ಏನಾದ್ರು ಈ ತರ ಒಂದ್ ಸ್ವಲ್ಪ ಲೈಟ್ ಆಗಿ ನೀವು ಜೂಮ್ ಇನ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಅದು ಒಂದ್ ಸ್ವಲ್ಪ ಕಟ್ ಆಗಿರುತ್ತೆ ಇಮೇಜ್, ಬೇರೆ ಬೇರೆ ಒಂದೊಂದ್ ತರ ಇಮೇಜ್ ಇರುತ್ತೆ. ನೋಡಿ, ಇದು ಐಡ್ ಮಾಡಿರೋದನ್ನ ಇನ್ಐಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ಎಫೆಕ್ಟ್ ಬರುತ್ತೆ. ಮತ್ತೆ ಫೋಟೋ ಮೇಲೆ
ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಇದಕ್ಕೆ ಎಫೆಕ್ಟ್ ಹಾಕಿಲ್ಲ ನಾನು, ಇದೇ ತರ ಬರೀ ಫೋಟೋ ಇದರಿಂದನೇ ಮಾಡಿದೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂತ ಫೋಟೋನ ಆಡ್ ಮಾಡ್ಕೊಳ್ಳಿ. ಫೋಟೋ ಕ್ವಾಲಿಟಿ ಮಾಡ್ಕೊಳ್ಳೋದನ್ನು ನಿಮ್ಗೆ ಬೇರೆ ಬೇರೆ ತರದ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದೀನಿ. ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು ನೋಡಿ. ಈ ತರ ಫೋಟೋನ ಕರೆಕ್ಟ್ ಆಗಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಈ ತರ ಕರೆಕ್ಟ್ ಆಗಿ ಫೋಟೋನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡಿ ಈ ತರ ಮತ್ತೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ರೀಪ್ಲೇಸ್ಮೆಂಟ್ ಆಗುತ್ತೆ ಅಷ್ಟೇ. ನೀವೇನು ಮಾಡೋದಕ್ಕಾಗಿಲ್ಲ. ಎಫೆಕ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ. ನಾನು ಎಲ್ಲ ರೆಡಿ ಮಾಡಿ ಹಾಕಿರ್ತೀನಿ. ನೀವು ಹೋಗ್ಬಿಟ್ಟು ಸುಮ್ನೆ ಫೋಟೋನ ಆಡ್ ಮಾಡ್ಬೇಕಾಗುತ್ತೆ ಅಷ್ಟೇ. ಫೋಟೋ ಆಡ್ ಮಾಡಿದ್ರೆ ಸಾಕು. ನೋಡಿ ಈ ತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಫೋಟೋ ಬಂದು ಆಡ್ ಆಗಿದೆ, ನೋಡ್ತಾ ಇದೀರಾ. ಕರೆಕ್ಟ್ ಆಗಿ ಆಡ್ ಆಗಿದೆ ಫೋಟೋ, ಏನು ಟಚ್ ಮಾಡೋದು ಬೇಕಾಗಿಲ್ಲ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕು. ನೋಡಿ ನೋಡ್ತಾ ಇದೀರಾ, ನಾನು ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಫೋಟೋ ಹಾಕ್ತಾ ಇದೀನಿ ಇವಾಗ. ನೋಡಿ ಸದ್ಯಕ್ಕೆ ಫೋಟೋಗಳು ಯಾವ ಸಿಗ್ತಾ ಇಲ್ಲ. ನೋಡಿ ಡಿ ಬಾಸ್ ಪುನೀತ್ ರಾಜ್ಕುಮಾರ್ದು ಸರ್ ಹಾಕೋಣ. ನೋಡಿ ಈ ತರ ಹಾಕಿದೀನಿ ಅಲ್ವಾ. ಈ ತರ ತಗೊಂಡು ಈ ತರ ಕೆಳಗಡೆ ಇಕ್ಕೊಂಡು ನೋಡಿ ಈ ತರ ಒಂದ್ ಸ್ವಲ್ಪ ಕಟ್ ಆಗಿರುತ್ತೆ. ಈ ತರ ಮೇಲ್ಗಡೆ ಸರ್ಸ್ಕೊಂಡ್ಬಿಡಿ. ನೋಡಿ ಈ ತರ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫೋಟೋನ. ನೋಡಿ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳು. ನೋಡಿ ಈ ತರ ಕರೆಕ್ಟ್ ಆಗಿ ಫೋಟೋ ಆಡ್ ಮಾಡ್ಕೊಳ್ಳಿ. ಎಲ್ಲಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದು ಪ್ಲಸ್ ಐಕನ್ ಇದೆ ನೋಡಿ ಇಲ್ಲಿ ಕಲರ್ ಫಿಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ಆಡ್ ಮಾಡ್ಕೊಳ್ಳಿ. ಹೇಳುವಂತ ಸ್ಟೆಪ್ ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಎಡಿಟಿಂಗ್ ಸುಲಭವಾಗಿ ಗೊತ್ತಾಗುತ್ತೆ. ನೋಡಿ ಈ ಫೋಟೋನ ಆಡ್ ಮಾಡ್ತಾ ಇದೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಆಡ್ ಆಗುತ್ತೆ. ನೋಡ್ತಾ ಇದೀರಾ ಕರೆಕ್ಟ್ ಆಗಿ ಫೋಟೋ ಆಡ್ ಆಗಿದೆ. ಇದೇ ತರ ಇನ್ನೊಂದು ಫೋಟೋ ಇದೆ, ಎಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ಇನ್ನೊಂದು ಫೋಟೋನ ಆಡ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಈ ತರ ಇದೇ ಫೋಟೋನ ಆಡ್ ಮಾಡ್ತೀನಿ ಇವಾಗ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಒಂದ್ ಸ್ವಲ್ಪ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಜರುಗಿಸಬೇಕು. ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಲೆಫ್ಟ್ ಇಂದ ರೈಟ್ ಗೆ ಒಂದ್ ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ಫೋಟೋ ಸೆಟ್ ಆಗುತ್ತೆ. ನೋಡ್ತಾ ಇದೀರಾ ಕರೆಕ್ಟ್ ಆಗಿ ಎಲ್ಲಾ ಫೋಟೋಗಳನ್ನು ಆಡ್ ಮಾಡಾಯ್ತು. ಮತ್ತೆ ಡೇಟು ನೇಮು ಎಲ್ಲ ಚೇಂಜ್ ಮಾಡಾಯ್ತು. ಇನ್ನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬರ್ತ್ಡೇ ವಿಡಿಯೋದು ಆಡಿಯೋ ಇಲ್ಲ ಯಾವುದೇ ತರದ ಬೇರೆ ಬೇರೆ ತರ ಆಡಿಯೋನು ಸೆಟ್ ಮಾಡ್ತೀನಿ ಅಂತಂದ್ರೆ ಸೆಟ್ ಮಾಡಿ ಇಲ್ಲಿ ನೀವು ಆಡ್ ಮಾಡ್ಕೋಬಹುದು. ಆಡ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡಿದ್ರೆ ನೋಡ್ತಾ ಇದ್ರಿ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನಾನು ಕೊಟ್ಟಿರುವಂತ ಬ್ಯಾಕ್ ಗ್ರೌಂಡ್ ಎಲ್ಲಿವರೆಗೂ ಇರುತ್ತೆ 30 ಸೆಕೆಂಡ್ ವರೆಗೂ ಇರುತ್ತೆ. ಅಲ್ಲಿವರೆಗೂ ಇಟ್ಕೊಂಡು ನೋಡಿ 30 ಸೆಕೆಂಡ್ ವರೆಗೂ ಇಟ್ಕೊಂಡು ನೋಡಿ ಒಂದು ಐಕನ್ ಇದೆ ನೋಡಿ ಲೆಫ್ಟ್ ರೈಟ್ ಅಂತ ಇದೆ. ಇಲ್ಲಿ ರೈಟ್ ಸೈಡ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಟ್ರಿಮ್ ಆಗುತ್ತೆ ಆಡಿಯೋ. ಕರೆಕ್ಟ್ ಆಗಿ ಇಟ್ಕೊಂಡು ಕಟ್ ಮಾಡ್ಬೇಕಾಗುತ್ತೆ. ನೋಡಿ ಈ ತರ ಆಡಿಯೋನ ಸೆಲೆಕ್ಟ್ ಮಾಡಿ ಆದ್ಮೇಲೆ ಒಂದ್ಸರಿ ನೋಡಿ ಇವಾಗ ಡೆಮೋ ವಿಡಿಯೋ ನೋಡ್ತಾ ಇದೀರಲ್ಲ ಕರೆಕ್ಟ್ ಆಗಿ ಈ ತರ ಸೆಟ್ ಆಗ್ತಾ ಇದೆ. ನೋಡ್ತಾ ಇದೀರಾ. ಸೌಂಡ್ ಏನಾದ್ರು ನಿಮ್ಗೆ ಕಡಿಮೆ ಅನ್ಸಿದ್ರೆ ಆ ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೌಂಡ್ ಅಂತ ಇರುತ್ತೆ ನೋಡಿ, ಇದನ್ನ 150 ಮಾಡ್ಕೊಳ್ಳಿ. 100 ಇರುತ್ತೆ 150 ಮಾಡ್ಕೊಳ್ಳಿ. ಸೌಂಡ್ ಸ್ವಲ್ಪ ನಿಮ್ಗೆ ಜಾಸ್ತಿ ಸೌಂಡ್ ಬರುತ್ತೆ. ನೋಡ್ತಾ ಇದೀರಲ್ಲ. ಓಕೆ, ಈ ಪ್ಲಸ್ ಈ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿತ್ತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ಮತ್ತೆ ಇನ್ನಿತರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.